ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಕೃಷ್ಣ ತಾನು ಹೊರಡುವಂತ ಸಂದರ್ಭದಲ್ಲಿ ಕೌರವ ಸ್ತ್ರೀಯರು ಮಾಡಿದ ಯಾವ ಸ್ತೋತ್ರ ಇದೆ ಅದನ್ನ ನಿರೂಪಣೆ ಮಾಡಿ, ಕೃಷ್ಣನ ರಕ್ಷಣೆಗೋಸ್ಕರ ಧರ್ಮರಾಜ ಚತುರಂಗಿಣಿ ಸೇನೆಯನ್ನ ತಾನು ಸುತ್ತಲೂ ಕಳಿಸಿದ್ದ ಅಂತ ಇಷ್ಟು ವಿಷಯ ಬಂತು. ಇವರಷ್ಟೊತ್ತಿಗೆ ದ್ವಾರಕೆಯ ಹತ್ರಕ್ಕೆ ಬಂದಿದ್ದಾನೆ ಕೃಷ್ಣ. ದ್ವಾರಕೆಯ ಹತ್ರ ಬರಬೇಕು, ಆದ್ರೆ ಅಷ್ಟರಲ್ಲಿ ಅನೇಕ ದೇಶಗಳನ್ನು ಅವನು ದಾಟಿ ಬರ್ತಾನೆ. ಅದರ ವರ್ಣನೆಯನ್ನು ಮುಂದಕ್ಕೆ ಮಾಡ್ತಾನೆ. ಆದ್ರೆ ಒಂದಿಷ್ಟು ಹೊತ್ತು ಕೃಷ್ಣನ ಜೊತೆಗೆ ಧರ್ಮರಾಜ, ಉದ್ಧವ ಮತ್ತೆ ಇವರೆಲ್ಲ ಇದ್ದೇ ಇರ್ತಾರೆ. ಅಲ್ಲಿ ಉದ್ಧವಾದಿಗಳ ಜೊತೆ ಮುಂದೆ ಪ್ರಯಾಣ ಮಾಡ್ತಾನೆ ಕೃಷ್ಣ. ಇನ್ನು ಈ ಧರ್ಮರಾಜ, ವಿದುರ ಇವರೇನ್ ಜೊತೆಗೆ ಬಂದಿರ್ತಾರೆ ಅವ್ರನ್ನ ಬೀಳ್ಕೊಡ್ತಾನೆ. ಆ ಬೀಳ್ಕೊಡುವಂತ ಒಂದು ಸಂದರ್ಭವನ್ನ ಈಗ ವಿವರಿಸ್ತಾರೆ. ಈಗ 34ನೆಯ ಶ್ಲೋಕ. ಅಥ ದೂರಾಗತಾನ್ ಶೌರಿಃ ಕೌರವಾನ್ ವಿದುರಾನ್ವಿತಾನ್ ಸನ್ನಿವರ್ತ್ಯ ದೃಢಸ್ನಿಗ್ಧಾನ್ ಪ್ರಾಯಾತ್ ಸ್ವನಗರೀಂ ಪ್ರಿಯೈಃ. ಅಥ ನಂತರ, ಅಂದ್ರೆ ಈ ಚತುರಂಗಿಣಿ ಸೇನೆಯ ಜೊತೆಗೆ ತಾನು ಹೊರಟಾದ ಮೇಲೆ ಒಂದಿಷ್ಟು ದೂರಾಗತಾನ್, ಒಂದಿಷ್ಟು ದೂರ ಬಂದ್ರು. ಯಾರು ಬಂದ್ರು? ವಿದುರಾನ್ವಿತಾನ್ ಕೌರವಾನ್, ವಿದುರರ ಜೊತೆಗೆ ಕೌರವರು ಅಂದ್ರೆ ಧರ್ಮರಾಜ ಇವರೆಲ್ಲ ಕೃಷ್ಣನ ಜೊತೆಗೆ ಹಿಂಬಾಲಿಸ್ಕೊಂಡು ಬಂದ್ರು. ಆಗ ಕೃಷ್ಣ ಏನ್ ಮಾಡ್ದ? ಶೌರಿಹಿ, ಶೌರಿ ಅಂದ್ರೆ ಕೃಷ್ಣ. ಆ ಕೃಷ್ಣ ಏನ್ ಮಾಡಿದ ಅಂದ್ರೆ ದೃಢ ಸ್ನಿಗ್ಧಾನ್ ಸನ್ನಿವರ್ತ್ಯ, ಅವರನ್ನ ಬೀಳ್ಕೊಟ್ಟ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ಸಾಕು, ಇಷ್ಟು ದೂರ ಬಂದಿದ್ದೀರಿ, ಇನ್ನು ಮುಂದಕ್ಕೆ ನಾನು ಪ್ರಯಾಣ ಮಾಡ್ತಾ ಮುಂದಕ್ಕೆ ಹೋಗ್ತೀನಿ ದ್ವಾರಕೆಗೆ ಅಂತ. ಅಂದ್ರೆ ಇವರು ತುಂಬಾ ದೂರ ಏನೋ ಅವನ ಜೊತೆಗೆ ಬಂದಿದ್ದಿಲ್ಲ. ಒಂದಿಷ್ಟು ಹೊತ್ತು ಹಿಂಬಾಲಿಸ್ಕೊಂಡ್ ಬಂದ್ರು, ಒಂದಿಷ್ಟು ದೂರ ಪ್ರದೇಶ ಮಾತ್ರ.
ಆಮೇಲೆ ಅವನು ಎಷ್ಟು ದೇಶ ದಾಟಿ ಬರ್ತಾನೆ ಅಂತ ಮುಂದಕ್ಕೆ ಬರುತ್ತೆ. ಅದನ್ನ ಒಂದಿಷ್ಟು ದೂರ ತಾವು ಬಂದಿದ್ದಾರೆ ಆ ಪ್ರೀತಿ, ಕೃಷ್ಣನ ಮೇಲಿರೋ ಪ್ರೀತಿಯಿಂದ ಅವನ್ನೆಲ್ಲ ನೀವು ವಾಪಸ್ ಹೋಗಿ ಅಂತ ಕಳಿಸ್ತಾನೆ ಕೃಷ್ಣ. ಅಲ್ಲಿ ದೃಢ ಸ್ನಿಗ್ಧಾನ್ ಅಂತ ಒಂದು ಅಂಶ ಬರೀತಾರೆ. ಅಂದ್ರೆ ಈ ಬಂದ ಕೌರವರು ಅಂದ್ರೆ ಧರ್ಮರಾಜ ಮತ್ತೆ ವಿದುರ ಇವ್ರಿಗೆಲ್ಲ ಹೇಗಿತ್ತು ಕೃಷ್ಣನ ಮೇಲೆ ಭಾವನೆ ಅಂದ್ರೆ ದೃಢ ಸ್ನಿಗ್ಧಾನ್, ಅತ್ಯಂತ ಪ್ರೀತಿ. ಆ ಪ್ರೀತಿಯಲ್ಲಿ ಯಾವತ್ತೂ ಆಚೆ ಈಚೆ ಆಗ್ತಾ ಇರ್ಲಿಲ್ಲ. ಅಷ್ಟು ಶ್ರದ್ಧೆ ಪ್ರೀತಿಯನ್ನ ಕೃಷ್ಣನಲ್ಲಿ ಇಟ್ಟುಕೊಂಡಿದ್ರು. ಇಂಥವರನ್ನ ಹಠಾತ್ ಆಗಿ ಕಳಿಸದ ಕೃಷ್ಣ. ಅವ್ರು ನೀವು ಹೋಗಿ ಅಂತಂದ್ರೆ ಬೇಗ ಹೋಗೋರಲ್ಲ, ಅವ್ರು ಹಿಂಬಾಲಿಸ್ಕೊಂಡೇ ಬರ್ತಾ ಇದ್ರು. ಆದ್ರೂ ಕೂಡ ಸನ್ನಿವರ್ತ್ಯ ಅಂತ ಹೇಳ್ತಾರೆ, ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ, ಅನಿವಾರ್ಯ ನಾವು ಹೋಗಬೇಕು, ನೀವು ನಿಮ್ಮ ವಾಪಸ್ ಸ್ಥಾನಕ್ಕೆ ಹೋಗಿ ಅಂತ ಕೃಷ್ಣ ತಾನು ಬಲವಂತವಾಗಿ ಸನ್ನಿವರ್ತ್ಯ ಅವನು ಕಳಿಸ್ತಾನೆ. ಆಮೇಲೆ ಪ್ರಿಯೈಹಿ ಪ್ರಾಯಾತ್ ಸ್ವನಗರಿಂ, ತಾನು ತನ್ನ ಪ್ರೀತಿ ಪಾತ್ರರು ಉದ್ಧವ ಇವರ ಜೊತೆಗೆಲ್ಲ ತಾನು ತನ್ನ ನಗರಿಗೆ ಅಂದ್ರೆ ದ್ವಾರಕೆಗೆ ತಾನು ಹೊರಟ ಅಂತ ಇಷ್ಟು ಬಂತು. ಈ ದ್ವಾರಕೆಗೆ ಹೋಗುವಂತಹ ಸಂದರ್ಭದಲ್ಲಿ ಎಷ್ಟು ದೇಶವನ್ನ ದಾಟಬೇಕಾಗಿ ಬಂತು ಕೃಷ್ಣ, ಅದನ್ನ ಹೇಳ್ತಾರೆ. ಇಲ್ಲಿ ಹೇಳೋದೊಟ್ಟು ಏಕಾದಶಾನ್ ಅಂತ ಹೇಳ್ತಾರೆ. ಒಟ್ಟು 11 ದೇಶ, 11 ದೇಶವನ್ನ ದಾಟಿಕೊಂಡು ಅವನು ದ್ವಾರಕೆಗೆ ಬರ್ಬೇಕು. ಆ ಕೌರವರ ಸ್ಥಾನದಿಂದ ದ್ವಾರಕೆಗೆ ಬರ್ಲಿಕ್ಕೆ ಒಟ್ಟು 11 ದೇಶ ದಾಟಬೇಕು. ಅದರ ವರ್ಣನೆಯನ್ನು ಮುಂದಕ್ಕೆ ಈಗ ಮಾಡ್ತಾರೆ 35ನೇ ಶ್ಲೋಕ. ಕುರುಜಾಂಗಲ ಪಾಂಚಾಲಾನ್ ಶೂರಸೇನಾನ್ ಸಯಾಮುನಾನ್ ಬ್ರಹ್ಮಾವರ್ತಂ ಕುರುಕ್ಷೇತ್ರಂ ಮತ್ಸ್ಯಾನ್ ಸಾರಸ್ವತಾನಥ. ಮುಂದಿನ ಶ್ಲೋಕನು ಹಾಗೆ ಹೇಳ್ತೇನೆ ಒಟ್ಟಿಗೆ. 36ನೇ ಶ್ಲೋಕ. ಮರುಧನ್ವಮತಿಕ್ರಮ್ಯ ಸೌವೀರಾಭೀರಸೈಂಧವಾನ್ ಆನರ್ತಾನ್ ಭಾರ್ಗವೋಪಾಗಾತ್ ಶ್ರಾಂತವಾಹೋ ಮನಾಕ್ ವಿಭುಃ. ಇಲ್ಲಿ ಭಾರ್ಗವ ಅನ್ನೋ ಶಬ್ದವನ್ನ ಬಳಸ್ತಾರೆ. ಭಾರ್ಗವ ಅಂದ್ರೆ ಶೌನಕ ಋಷಿಗಳಿಗೆ ಸಂಬೋಧನೆ. ಶೌನಕ ಋಷಿಗಳೇ ಕೇಳಿ. ಮತ್ ಮುಂದೆ ಏನಾಯ್ತು, ಕೃಷ್ಣ ತಾನು ಈ ಕಡೆ ದ್ವಾರಕೆಗೆ ಹೊರಟಾಗ ಅವನು ಎಷ್ಟೆಷ್ಟು ದೇಶವನ್ನ ದಾಟದ ಆ ದೇಶಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಕುರುಜಾಂಗಲ, ಪಾಂಚಾಲ ದೇಶ, ಶೂರಸೇನ, ಅದು ಯಮುನಾ ನದಿ ತೀರದ ಶೂರಸೇನ, ಬ್ರಹ್ಮಾವರ್ತ, ಕುರುಕ್ಷೇತ್ರ, ಮತ್ಸ್ಯ, ಸಾರಸ್ವತ ಅಂದ್ರೆ ಸರಸ್ವತಿ ನದಿಯ ದಡದಲ್ಲಿರುವಂತಹ ಪ್ರದೇಶ, ಮತ್ತು ಮರುಧನ್ವ ಮತಿಕ್ರಮ್ಯ. ಮರುಧನ್ವ ಅಂತ, ಮರುಧನ್ವ ಅಂದ್ರೆ ಮರಳುಗಾಡು ಅಂತ. ಅಂದ್ರೆ ಅಲ್ಲಿ ನೀರು ಕಡಿಮೆ, ಕೆಲವು ಕಡೆ ನೀರೇ ಸಿಗಲ್ಲ, ಕೆಲವು ಕಡೆ ನೀರು ಸಿಗತ್ತೆ ಆದ್ರೆ ಸಿಗೋ ನೀರು ತುಂಬಾ ಕಡಿಮೆ, ಈ ತರದ ಪ್ರದೇಶ. ಮರುಧನ್ವ ಅನ್ನೋ ಶಬ್ದಕ್ಕೆ ವಿವರಣೆ ಮಾಡ್ತಾರೆ. ಏನಂದ್ರೆ ಮರುರ್ ನಿರುದಕೋ ದೇಶ, ಮರು ಪ್ರದೇಶ ಅಂತ ನಾವು ಕರಿತೀವಿ. ಅಲ್ಲಿ ನೀರು ಸಿಗದೆ ಇರುವಂತಹ ಪ್ರದೇಶ ನಿರುದಕೋ ದೇಶ. ಮರು ಅಂದ್ರೆ ಅಲ್ಲಿ ಸ್ವಲ್ಪನೂ ನೀರು ಸಿಗಲ್ಲ ಅಂಥ ಪ್ರದೇಶ. ಧನ್ವ ಅಂದ್ರೆ ಅಲ್ಪೋದಕ, ಅಂದ್ರೆ ಸಿಗೋ ನೀರು ತುಂಬಾ ಕಡಿಮೆ ಸಿಗತ್ತೆ, ಅದಕ್ಕೆ ಮರುಧನ್ವ. ಆ ಮರು ಅನ್ನೋದಕ್ಕೆ ಬೇರೆ ಅರ್ಥ, ಮರುಭೂಮಿ ಅಂತ ನಾವೆಲ್ಲ ಕರಿತೀವಲ್ಲ ಅದೇ. ಆ ಮರು ಪ್ರದೇಶ ಮತ್ತೆ ಧನ್ವ ಸ್ವಲ್ಪ ನೀರಿರುವಂತಹ ಪ್ರದೇಶ. ಇದನ್ನೆಲ್ಲ ದಾಟಿ ಆಮೇಲೆ ಸೌವೀರ, ಆಭೀರ, ಸೈಂಧವ ಅಂದ್ರೆ ಸಿಂಧು ದೇಶ, ಇದನ್ನೆಲ್ಲ ದಾಟಿ ಪರಮಾತ್ಮ ಆನರ್ತಾನ್ ಅಂದ್ರೆ ತನ್ನ ಅನರ್ಥ ಅಂದ್ರೆ ತನ್ನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಈ ದ್ವಾರಕೆಗೆ ತಾನು ಬಂದ ಅಂತ ಇಷ್ಟು ವಿವರಣೆ ಮಾಡಿದ್ರು. ಇಲ್ಲೊಂದು ಮಾತನ್ನ ಹೇಳ್ತಾರೆ. ಈ ಕುರುಕ್ಷೇತ್ರ ಅಂತ ಒಂದು ಶಬ್ದ ಬಂತು. ಇದೇನಂದ್ರೆ ಕುರು ದೇಶದಲ್ಲೇ ಒಂದು ದೇಶ ಅಂತ ಇದು ಕುರುಕ್ಷೇತ್ರ ಅಂತ. ಆ ದೇಶವನ್ನ ದಾಟಿಕೊಂಡ್ ಬಂದ. ಇನ್ನೊಂದು ಅಂಶ ಇಲ್ಲಿ ಕ್ರಮವಾಗಿ ಹೇಳಿಲ್ಲ. ನಾವೆಲ್ಲ ಈ ದೇಶಗಳನ್ನ ದಾಟ್ಕೊಂಡ್ ಬಂದ ಅಂತಂದ್ರೆ ಮೊದಲು ಕುರುಜಾಂಗಲ, ಆಮೇಲೆ ಪಾಂಚಾಲ, ಆಮೇಲೆ ಶೂರಸೇನ, ಆಮೇಲೆ ಬ್ರಹ್ಮಾವರ್ತ, ಹೀಗೆ ಅನ್ಕೊಂಡು ಹೋಗ್ಬಾರ್ದು. ಇಲ್ಲಿ ಕ್ರಮ ವಿವಕ್ಷಿತ ಅಲ್ಲ ಅಂತ ಬರೀತಾರೆ. ಆದ್ರಿಂದ ಯಥಾ ಈ 12 ದೇಶಗಳೇನಿದೆ ಅದರಲ್ಲಿ ಕೃಷ್ಣ ಸಂಚಾರ ಮಾಡ್ಕೊಂಡು ತಾನು ದ್ವಾರಕೆಗೆ ಬಂದಿದ್ದಾನೆ.
ಆ ದ್ವಾರಕೆಗೆ ಬರುವಷ್ಟರಲ್ಲಿ ಕುದುರೆಗಳ ಕಥೆ ಏನಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಆ ಕುದುರೆಗಳು ಅಷ್ಟು ಪ್ರದೇಶವನ್ನ ದಾಟಿ ಬರ್ಬೇಕು ಅಂದ್ರೆ ಆ ಕುದುರೆಗಳಿಗೆ ಯಾವುದೇ ಒಂದು ಶ್ರಮ ಆಗಿರೋದಿಲ್ವಾ ಅಂದ್ರೆ ಶ್ರಾಂತವಾಹೋ ಮನಾಕ್ ವಿಭುಹು. ಆ ದ್ವಾರಕೆಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಸಾಕಾಗಿ ಸ್ವಲ್ಪ ಬಳಲುವ ರೀತಿಯಲ್ಲಿ ಆ ಕುದುರೆಗಳಾದ್ವಂತೆ. ಕುದುರೆಯನ್ನ ಹೇಳಲಿಕ್ಕಿರೋ ಶಬ್ದ ಇಲ್ಲಿ ವಾಹ ಅಂತ ಶಬ್ದ. ವಾಹ ಅಂದ್ರೆ ವಾಹನ, ಯಾವ್ದು ನಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗತ್ತೋ ಅದನ್ನ ವಾಹ ಅಂದ್ರೆ ಕುದುರೆ ಅಂತ ಪ್ರಕೃತದಲ್ಲಿ. ಆ ಕುದುರೆ ಶ್ರಾಂತ, ಶಾಂತ ಆಗಿರೋದಲ್ಲ ಶ್ರಾಂತ. ಶ್ರಾಂತ ಅಂದ್ರೆ ತುಂಬಾ ಶ್ರಮ ಆಗಿದೆ ಅಂತ, ಸ್ವಲ್ಪ ಬಳಲಿದ್ದಾವೆ ಆ ಕುದುರೆಗಳು. ಆಗ ಆ ಬಳಲಿರುವಂತಹ ಸಂದರ್ಭದಲ್ಲಿ ನಿಧಾನಕ್ಕೆ ಬಂದು ಭಗವಂತ ತಾನು ಆ ದ್ವಾರಕೆಗೆ ಬಂದು ಸೇರ್ಕೊಂಡ ಅಂತ. ಅಂದ್ರೆ ಆವಾಗ ಸ್ವಲ್ಪ ಬಳಲುವ ರೀತಿ ಆಯ್ತಂತೆ. ಅಷ್ಟೊತ್ತು ಏನು ಆಗದೆ ಇರೋ ತರ ಆ ಕುದುರೆಗಳಿಗೆ ಯಾವುದೇ ಒಂದು ಶ್ರಮ ಆಗದೆ ಇರೋ ರೀತಿಯಲ್ಲಿ ಪರಮಾತ್ಮ ಅನುಗ್ರಹ ಮಾಡ್ದ. ಆದ್ರೆ ಆಗ ದ್ವಾರಕೆಗೆ ಇನ್ನೇನ್ ಹತ್ರ ಬರ್ಬೇಕು, ಅಷ್ಟೊತ್ತಿಗೆ ಸ್ವಲ್ಪ ಅದು ಅನುಭವಕ್ಕೆ ಬರ್ಬೇಕಲ್ಲ, ಆ ರೀತಿ ಒಂದು ಶ್ರಮದ ಅನುಭವವನ್ನ ಕುದುರೆಗಳಿಗೆ ಕೊಟ್ಟ. ಬಂದು ದ್ವಾರಕೆಗೆ ಸೇರಿದಾನೆ ಅಂತ ಇಷ್ಟ ಆಯ್ತು. ಇನ್ನು ದ್ವಾರಕೆಗೆ ಬಂದ ಅಂದ್ಮೇಲೆ ಆ ದ್ವಾರಕೆಯಲ್ಲಿ ಸತ್ಕಾರ ಹೇಗಿರುತ್ತೆ ಪರಮಾತ್ಮನಿಗೆ? ಇಲ್ಲೆಲ್ಲ ಕೌರವ ಸ್ತ್ರೀಯರು ಮಾಡಿದ ಸತ್ಕಾರ ಒಂದ್ ರೀತಿ ಆದ್ರೆ ದ್ವಾರಕೆಗೆ ಬಂದ ಮೇಲೆ ಅಲ್ಲಿನ ಜನರು ಕೃಷ್ಣನಿಗೆ ಯಾವ ರೀತಿ ಸತ್ಕಾರವನ್ನ ಮಾಡಿದ್ರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾರೆ. ಮತ್ತೆ ಕೃಷ್ಣ ತಾನು ಬಂದ ಸಂದರ್ಭ ಯಾವುದು, ಅವನು ಹೊರಟ ಅಲ್ಲಿಂದ ಧರ್ಮರಾಜ ಇರುವಂತಹ ಕ್ಷೇತ್ರ ಕೌರವರ ಕ್ಷೇತ್ರದಿಂದ ತಾನು ಹೊರಟು ಈ ದ್ವಾರಕೆಗೆ ಬರುವಷ್ಟರಲ್ಲಿ ಒಂದು ವರ್ಣನೆಯನ್ನು ಮಾಡ್ತಾರೆ. ಎಷ್ಟೊತ್ತಾಗಿತ್ತು ಅಂತ ವರ್ಣನೆ ಮಾಡ್ತಾರೆ, ಅದನ್ನ ಮುಂದಕ್ಕೆ ಹೇಳ್ತಾರೆ. 37ನೆಯ ಶ್ಲೋಕ. ತತ್ರ ತತ್ರ ಚ ತತ್ರತ್ಯೈಃ ಹರಿರ್ ಪ್ರತ್ಯುದ್ಯತಾರ್ಹಣಃ ಸಾಯಂ ಭೇಜೆ ದಿಶಂ ಪಶ್ಚಾತ್ ಗವಿಷ್ಠೋ ಗಾಂ ಗತಸ್ತದಾ. ತತ್ರ ತತ್ರ ಚ ತತ್ರತೇಹಿ ಅಂತ ಅವನು ದೇಶವನ್ನ ದಾಟ್ಕೊಂಡು ದ್ವಾರಕೆಗೆ ಬಂದ ಆದ್ಮೇಲೆ ದ್ವಾರಕೆಯಲ್ಲಿ ಆಯಾಯ ಕಡೆ ಒಂದು ದ್ವಾರಕೆ ಕಾಲಿಟ್ಟಾಗ ಒಂದಿಷ್ಟು ಜನ ಬಂದು ಸತ್ಕಾರ ಮಾಡಿದ್ರು, ಅವನ್ಗೆ ಗೌರವ ಅರ್ಪಣೆ ಮಾಡಿದ್ರು. ಅಲ್ಲಿನ ಜನರು ಅನೇಕ ರೀತಿ ಕಾಣಿಕೆಗಳನ್ನ ತಗೊಂಬಂದು ಕೊಟ್ರಂತೆ, ಅನೇಕ ರೀತಿ. ಕೃಷ್ಣ ಎಷ್ಟು ದಿವಸಗಳಾಗೋಯ್ತು ಕೃಷ್ಣನ್ ನೋಡಿ ಆ ದ್ವಾರಕೆಯಲ್ಲಿರುವ ಜನರು. ಕೃಷ್ಣ ಬಂದಾಗ ಪ್ರತ್ಯುದ್ಯತ ಅರ್ಹಣಃ, ಅವನಿಗೆ ಮಾಡಬೇಕಾದ ಪೂಜೆಯನ್ನೆಲ್ಲ ಅವರು ಸಲ್ಲಿಸಿದ್ದಾರೆ ಭಗವಂತನಿಗೆ. ಅಷ್ಟೊತ್ತಿಗೆ ಸೂರ್ಯ ತಾನು ಸಮುದ್ರದ ಒಳಗಡೆ ಮುಳುಗ್ಬಿಟ್ಟ ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ಸಂಜೆ ಹೊತ್ತಾಗಿತ್ತು ಅಷ್ಟೊತ್ತಿಗೆ ಅಂತ. ಅಲ್ಲಿಂದ ಹೊರಟು ಬೆಳಗ್ಗೆಯಿಂದ ನಂತರ ಇಲ್ಲಿ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ದ್ವಾರಕೆಗೆ ಬರೋ ಅಷ್ಟೊತ್ತಿಗೆ 11 ಪ್ರದೇಶಗಳನ್ನ ದಾಟಿ ಬಂದಿದ್ದಾರೆ. ಸಾಯಂ ಭೇಜೆ ದಿಶಂ ಪಶ್ಚಾತ್, ಸಂಜೆ ಹೊತ್ತು ಆಗಿದೆ. ಪಶ್ಚಿಮ ದಿಕ್ಕಿನಲ್ಲಿ ಆ ಸೂರ್ಯ ತಾನು ಸಮುದ್ರದ ಒಳಗಡೆ ಸೇರ್ಕೊಂಡ ಅಂತ. ಅಂದ್ರೆ ಸೂರ್ಯ ಅಸ್ತಮಾನ ಆದ, ಸೂರ್ಯ ಈ ಕಡೆ ಸಮುದ್ರಕ್ಕೆ ಸೇರ್ಬೇಕು, ಅಷ್ಟೊತ್ತಿಗೆ ಕೃಷ್ಣ ತಾನು ಬಂದು ದ್ವಾರಕೆಗೆ ತಲುಪಿದಾನೆ. ಅಲ್ಲಿನ ಜನರೆಲ್ಲ ಆ ಕೃಷ್ಣನಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಗವಿಷ್ಠ ಅಂತ ಒಂದು ಶಬ್ದ ಹಾಕಿದ್ದಾರೆ ಇಲ್ಲಿ ಈ ಭಾಗವತ ಪದ್ಯದಲ್ಲಿ. ಗವಿಷ್ಠ ಅಂದ್ರೆ ಸೂರ್ಯ ಅಂತ ಅರ್ಥ. ಗವಿ ಅಂತಂದ್ರೆ ಮೇಲಿನ ಆಕಾಶ, ಆಕಾಶದಲ್ಲಿ ಷ್ಠ ಇರೋನು ಅಂದ್ರೆ ಸೂರ್ಯ ಅಂತ ಅರ್ಥ. ಅವನು ಗಾಂ ಗತಃ, ಗಾಮ್ ಅಂತಂದ್ರೆ ಇಲ್ಲಿ ಗೋ ಹಸು ಅಂತ ಅರ್ಥ ಅಲ್ಲ, ಗೋ ಅಂದ್ರೆ, ಅಥವಾ ಭೂಮಿ ಅಂತ ಅರ್ಥ ಅಲ್ಲ, ಇಲ್ಲಿ ನೀರು ಅಂತ ಅರ್ಥ. ಗಾಮ್ ಅಂದ್ರೆ ಸಮುದ್ರದ ನೀರು ಅಂತ ತಾತ್ಪರ್ಯ. ಇಲ್ಲಿ ಸಮುದ್ರದ ನೀರನ್ನ ಕುರಿತು ಆ ಸೂರ್ಯ ತಾನು ಆಗ ಪ್ರವೇಶ ಮಾಡಿದ, ಅಂದ್ರೆ ಅಸ್ತಮಾನ ಆಯ್ತು ಅಂತ. ಈ ರೀತಿ ಕೃಷ್ಣ ಬಂದ ಸಂದರ್ಭವನ್ನು ವಿವರಿಸಿದ್ರು. ಇಲ್ಲೇ ಮಧ್ವಾಚಾರ್ಯರು ಒಂದು ವಿವರಣೆಯನ್ನ ಕೊಡ್ತಾರೆ, ಒಂದು ವೇದ ವಾಕ್ಯವನ್ನ ಉದಾಹರಿಸ್ತಾರೆ. ಗವಿಷ್ಠ ಅಂದ್ರೆ ಆದಿತ್ಯ ಸೂರ್ಯ ಅಂತ ಆ ಪದಕ್ಕೆ ಕಷ್ಟ ಪದ ಆದ್ರಿಂದ ಅದಕ್ಕೆ ಅರ್ಥ ಬಿಡಿಸಿದ್ದಾರೆ. ಜೊತೆಗೆ ಅದ ಅರ್ಥ ಬಿಡಿಸೋದ್ರ ತಾತ್ಪರ್ಯ ಏನಂದ್ರೆ ಗವಿಷ್ಠ ಅನ್ನೋ ಶಬ್ದ ಅದು ವೇದದಲ್ಲಿ ಬರುತ್ತೆ. ಅಂದ್ರೆ ವೇದದಲ್ಲಿ ಬರುವಂತಹ ವಿಷಯ, ವೇದದಲ್ಲಿ ಬರುವಂತಹ ಶಬ್ದವನ್ನ ಭಾಗವತದಲ್ಲಿ ಹಾಕಿದ್ದಾರೆ. ಅಂತಹ ಪವಿತ್ರವಾದದ್ದಿದು. ಅದನ್ನ ನೆನಪಿಸುವಂತೆ ಒಂದು ವೇದ ವಾಕ್ಯ ಹಾಕ್ತಾರೆ. ಅಸೌ ವಾವ ಗವಿಷ್ಠ ಅಪ್ಸು ಉದೇತಿ ಅಪ್ಸು ಅಸ್ತಮೇತಿ ಅಂತ ಒಂದು ವೇದ ವಾಕ್ಯ. ಅಂದ್ರೆ ನೀರಿನಿಂದ ಹೇಳ್ತಾನೆ ಸೂರ್ಯ, ಮತ್ತೆ ನೀರಿನಲ್ಲಿ ಮುಳುಗ್ತಾನೆ ಅಂತ. ಅಂದ್ರೆ ಅಭಿಪ್ರಾಯ ಸೂರ್ಯೋದಯ ಅದು ಸಮುದ್ರದಿಂದ ಮೇಲಕ್ಕೆ
ಬರ್ತಾ ಇದ್ದಾನೆ ಸೂರ್ಯ, ಅದು ಬೆಳಗ್ಗೆ ಉದಯ ಆಗುವಂತಹ ಸಂದರ್ಭದಲ್ಲಿ ನಾವೆಲ್ಲ ಪರ್ವತದ ಮೇಲೆ ಸೂರ್ಯ ಬರ್ತಾನೆ, ಸೂರ್ಯ ಕಾಣ್ತಾನೆ, ಆಮೇಲೆ ಕಾಣಲ್ಲ ಅಂತ ಸೂರ್ಯ ಅಸ್ತಮಾನ ಆದ ಅಂತ ಹೇಳ್ತೀವಿ. ಸಮುದ್ರವನ್ನ ಇಟ್ಟುಕೊಂಡು ವೇದವಾಕ್ಯ ವರ್ಣಿಸ್ತಾ ಇದೆ. ಅಪ್ಸು ಉದಯತಿ, ಅದು ನೀರಿನಿಂದಲೇ ಉದಯ ಆಗೋದು ಸೂರ್ಯ, ಮತ್ತೆ ನೀರಿನಲ್ಲೇ ಅಸ್ತವನ್ನ ಪಡೆಯೋನು. ಅದನ್ನ ಹೇಳ್ಬೇಕಾದ್ರೆ ಗವಿಷ್ಠ ಅಂತ ಒಂದು ಶಬ್ದ ಹಾಕ್ತಾರೆ ವೇದದಲ್ಲಿ. ಅದೇ ಶಬ್ದವನ್ನ ಇಲ್ಲಿ ಭಾಗವತದಲ್ಲಿ ಹಾಕಿದ್ದಾರೆ ವೇದವ್ಯಾಸರು. ಅಂತ ಗವಿಷ್ಠ ಅಂದ್ರೆ ಸೂರ್ಯ ತಾನು ಸಮುದ್ರದ ನೀರಿಗೆ ಸೇರ್ಬೇಕು ಅಷ್ಟೊತ್ತಿಗೆ ಇಲ್ಲಿ ದ್ವಾರಕೆಗೆ ಕೃಷ್ಣ ಬಂದಿದ್ದಾನೆ ಅಂತ. ಇಷ್ಟಾದ ಮೇಲೆ ತಾನು ಏನ್ ಮಾಡ್ದ, ಬಂದ ಕೂಡ್ಲೆ ತನ್ನ ಜನಕ್ಕೆ ಗೊತ್ತಾಗ್ಬೇಕಲ್ಲ, ಈಗ ದ್ವಾರಕೆಗೆ ಕೃಷ್ಣ ಆಗಮಿಸಿದಾನೆ ಅಂದ್ರೆ ಯಾರು ಜೋರಾಗಿ ಉದ್ಘೋಷ ಮಾಡ್ಬೇಕು, ಯಾರು ಘೋಷಣೆ ಮಾಡ್ಬೇಕು, ಬಂದಿದ್ದಾನೆ ಕೃಷ್ಣ ನೋಡಿ ಬಂದಿದ್ದಾನೆ ಅಂತ ಎಲ್ಲ ಘೋಷಣೆ ಮಾಡ್ಬೇಕು. ಆ ಘೋಷಣೆ ಇಲ್ಲದೆ ಹೋದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಬಂದ್ ಯಾಕೆ ಗೌರವ ಪೂಜೆಗಳನ್ನ ಅರ್ಪಣೆ ಮಾಡ್ತಾರೆ. ಆದ್ರಿಂದ ಏನ್ ಮಾಡ್ದ ಕೃಷ್ಣ ಅಂದ್ರೆ ತಾನು ಬಂದಿದ್ದಾನೆ ಅಂತ ತಿಳಿಸ್ಲಿಕ್ಕೆ ಒಂದು, ಜೊತೆಗೆ ಇನ್ನೊಂದು ಅಂಶ, ತಾನು ಬಂದಿದ್ದಾನೆ ಅನ್ನೋದೇ ಮುಖ್ಯವಾಗಿ ತಿಳಿಸೋ ಉದ್ದೇಶ ಅಷ್ಟೇ ಅಲ್ಲ. ಯಾಕಂದ್ರೆ ಕೃಷ್ಣ ಬರ್ತಾ ಇದ್ದಾನೆ ಅನ್ನೋ ಸುದ್ದಿ ಅವ್ರಿಗೆ ಆಗ್ಲೇ ಮುಟ್ಟಿರತ್ತೆ. ಅದರಿಂದ ಅದಕ್ಕಿಂತಲೂ ಇನ್ನೊಂದು ಮುಖ್ಯವಾದ ಉದ್ದೇಶ ಇದೆ. ಅದಕ್ಕೋಸ್ಕರ ಕೃಷ್ಣ ಒಂದು ಕೆಲಸ ಮಾಡ್ತಾನೆ ಬಂದಾದ್ಮೇಲೆ. ಅದೇನ್ ಮಾಡ್ತಾನೆ ಅನ್ನೋದರ ವಿವರಣೆ ಈಗ ಬರುತ್ತೆ 38ನೆಯ ಶ್ಲೋಕ. ಆನರ್ತಾನ್ ಸ ಉಪವ್ರಜ್ಯ ಸ್ವೃದ್ಧಾನ್ ಜನಪದಾನ್ ಸ್ವಕಾನ್ ದಧ್ಮೌ ದರವರಂ ತೇಷಾಂ ವಿಷಾದಂ ಶಮಯನ್ನಿವ. ಆ ಕೃಷ್ಣ ತಾನು ಬಂದ, ಆನರ್ತಾನ್ ಉಪವ್ರಜ್ಯ, ದ್ವಾರಕೆಗೆ ತಾನು ಬಂದ ಮೇಲೆ ತಾನು ತನ್ನ ಜನರನ್ನೆಲ್ಲ ನೋಡ್ದ. ಜನಪದಾನ್ಸಕಾನ್, ತನ್ನ ಆನರ್ತ ದೇಶದಲ್ಲಿರುವಂತಹ ಎಲ್ಲ ಜನರನ್ನ ತಾನು ನೋಡ್ದ. ಅವರೆಲ್ಲ ಸ್ವೃದ್ಧಾನ್, ಅವ್ರ ಹಿಂದೆ ಹೇಗಿದ್ರು ಹಾಗೇ ಇದ್ರು ಸಮೃದ್ಧಿಯಾಗಿ. ಅಂದ್ರೆ ಕೃಷ್ಣ ತಾನು ಹೇಗಿರ್ತಾರೆ ಅಂದ್ರೆ ಹೊರಗಿನ ಒಂದು ರೂಪದಲ್ಲಿ ಬೇರೆ ಕಡೆ ಇದ್ರು, ಕೌರವರ ಜೊತೆಗಿದ್ರು ಕೂಡ, ಅಂದ್ರೆ ಧರ್ಮರಾಜಾದಿಗಳ ಜೊತೆಗಿದ್ರು, ತಾನು ಪೂರ್ತಿ ತನ್ನ ದೇಶದಲ್ಲಿ ವ್ಯಾಪಿಸ್ಕೊಂಡು ಅವ್ರಿಗೆ ಏನೇನ್ ಬೇಕೋ ಅನುಗ್ರಹವನ್ನ ಮಾಡ್ತಾ ಆ ಸಂಪತ್ತನ್ನ ಅಭಿವೃದ್ಧಿ ಮಾಡ್ತಾ ಆ ಪ್ರದೇಶವನ್ನ ಚೆನ್ನಾಗಿ ತಾನು ಪಾಲಿಸ್ತಾ ಇರ್ತಾನೆ. ಎಲ್ಲರ ಒಳಗಡೆ ಇದ್ದು ಅಲ್ಲೇ ಅಂತರ್ಯಾಮಿಯಾಗಿದ್ದು ಎಲ್ಲರಿಗೆ ಏನೇನು ಬೇಕೋ ಆ ರೀತಿ ಅನುಗ್ರಹವನ್ನ ತಾನು ಮಾಡ್ತಾ ಇದ್ದ. ಅದಕ್ಕೋಸ್ಕರನೇ ಕೃಷ್ಣ ಈಗ ಬಂದು ನೋಡಿದಾಗಲೂ ದ್ವಾರಕೆ ಮುಂಚೆ ಹೇಗಿತ್ತು ಹಾಗೆ ಸಂಪತ್ ಭರಿತವಾಗಿ ದ್ವಾರಕೆ ಇತ್ತು. ಆದ್ರೆ ಎಲ್ಲರಿಗೂ ಒಂದು ಭಯ ಇತ್ತಂತೆ. ಏನ್ ಭಯ ಅಂದ್ರೆ ನಮ್ಮ ಜೊತೆಗೆ ಕೃಷ್ಣ ಇಲ್ವಲ್ಲ ಈಗ ಅಂತ. ಯಾವಾಗ ಇವನು ಈ ಕಡೆ ಬಂದಿದ್ದ ಕೌರವರ ಜೊತೆಗೆ, ಧರ್ಮರಾಜಾದಿಗಳ ಜೊತೆಗೆ ಯಾವಾಗ ಇದ್ದ, ಆಗ ಅಲ್ಲಿ ಒಂದು ಭಯ ಇತ್ತಂತೆ ಅವರಲ್ಲೆಲ್ಲ, ಕೃಷ್ಣ ನಮ್ಮ ಜೊತೆಗೆ ಇಲ್ವಲ್ಲ ಅಂತ ಒಂದು ಭಯ. ಆ ಭಯವನ್ನ ವಾರಣೆ ಮಾಡ್ತಾ, ನಾನು ಈಗ ನಿಮ್ಮ ಜೊತೆಗೆ ಬಂದಿದ್ದೀನಿ, ಇನ್ನು ಮುಂದೆ ನೀವೇನ್ ಹೆದರ್ಕೊಳ್ಬೇಡಿ ಅನ್ನೋ ಒಂದು ಸಂದೇಶ ಅವರಿಗೆ ಮುಟ್ಟಿಸ್ಲಿಕ್ಕೆ ತಾನೊಂದು ಕೆಲಸ ಮಾಡ್ದ. ಏನ್ ಮಾಡ್ದ, ದಧ್ಮೌ ದರವರಂ ತೇಷಾಂ, ಅವರಿಗೆಲ್ಲರಿಗೋಸ್ಕರ ದರವರಂ, ದರವರ ಅಂದ್ರೆ ದರ ಅಂದ್ರೆ ಶಂಖ, ದರವರ ಶ್ರೇಷ್ಠವಾದ ಶಂಖ ಅಂದ್ರೆ ತನ್ನ ಪಾಂಚಜನ್ಯ ಶಂಖ, ಪಾಂಚಜನ್ಯ ಶಂಖವನ್ನ ಓದುದಂತೆ ಕೃಷ್ಣ. ದಧ್ಮೌ ಯಾಕೆ ಓದಿದ್ದು ಅಂದ್ರೆ ವಿಷಾದಂ ಶಮಯನ್ನಿವ, ನಿಮ್ಮ ಒಳಗಡೆ ಆ ಭಯ ಇತ್ತಲ್ಲ, ಎಲ್ಲಾ ಭಯ ಈಗ ನಿಮಗ್ ಹೋಗತ್ತೆ ಅನ್ನೋ ರೀತಿಯಲ್ಲಿ ಜೋರಾಗಿ ಪಾಂಚಜನ್ಯ ಶಂಖದಿಂದ ತಾನು ನಾದವನ್ನ ಶಬ್ದವನ್ನ ಮಾಡ್ದ. ಅದನ್ನ ಕೇಳಿದ ಕೂಡಲೇ ಅವರೆಲ್ಲ ಒಳಗಡೆ ಇದ್ದ ಭಯ ಎಲ್ಲ ಹೊರಟೋಯ್ತು. ನಮಗೆ ಕೃಷ್ಣ ಬಂದ ರಕ್ಷಣೆಗೆ, ಇನ್ನು ನಮಗೇನ್ ಭಯ ಇಲ್ಲ ಅಂತ. ಶಂಖ ಊದೋದ್ರಿಂದ ಕೆಲವರಿಗೆ ಭಯ ಆಗಿದ್ದು ಉಂಟು, ಕೆಲವರಿಗೆ ಭಯ ಹೋಗೋದು ಉಂಟು. ಯುದ್ಧದಲ್ಲಿ ಒಬ್ಬೊಬ್ರು, ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ವರ್ಣಿಸಿದ್ದಿದೆ, ಒಬ್ಬೊಬ್ಬರು ಶಂಖ ನಾದ ಮಾಡಿದಾಗ ಅಲ್ಲಿ ಯುದ್ಧಕ್ಕೆ ಬಂದವ್ರಿಗೆಲ್ಲ ಸಿಕ್ಕಾಬಟ್ಟೆ ಹೆದರಿಕೆ ಆಯ್ತು, ನಡಗೋದ್ರು, ಎಷ್ಟೋ ಜನ ಬಿದ್ದೆ ಹೋದ್ರು. ಆ ರೀತಿ ಆಯ್ತು. ಒಂದು ಶಂಖನಾದ ಕೆಟ್ಟವ್ರಿಗೆ ಒಂದ್ ರೀತಿ ಆದ್ರೆ ಒಳ್ಳೆಯವ್ರಿಗೆ ಭಯ ಪರಿಹಾರಕ, ಕೆಟ್ಟವ್ರಿಗೆ ಭಯವನ್ನ ನೀಡತ್ತೆ. ಎರಡೂ ಕೆಲಸ ಒಟ್ಟಿಗೆ ಆ ಶಂಖನಾದದಿಂದ ಆಗತ್ತೆ. ಅಂತ ಮಂಗಳ ಧ್ವನಿಯನ್ನ ಪರಮಾತ್ಮ ಮಾಡ್ದ. ಅಂತೂ ಪರಮಾತ್ಮ ಶಂಖನಾದ ಮಾಡಿದ್ದನ್ನ ಕೇಳಿದ್ರಲ್ಲ, ಎಂಥ ಭಾಗ್ಯ ಅವ್ರದೆಲ್ಲ. ಅವನನ್ನ ಕುರಿತು ನಾವೆಲ್ಲ ಶಂಖವನ್ನ ಊದಿ ನಾದವನ್ನ ಮಾಡ್ಬೇಕು. ಆದ್ರೆ ಭಗವಂತನೇ ಅಂದಿನ ದಿವಸ ಎಲ್ಲ ಜನರ ಈ ಅಮಂಗಳ ವಾರಣೆ ಅಂದ್ರೆ ಭಯ ಹೋಗ್ಲಿ ಅನ್ನೋ ಉದ್ದೇಶದಿಂದ ತಾನು ಶಂಖನಾದ ಮಾಡಿದ. ಕೃಷ್ಣನ ಆಗಮನ ಇಡೀ ಆ ದ್ವಾರಕೆಯಲ್ಲಿರೋ ಜನರಿಗೆ ಗೊತ್ತಾಯ್ತು. ಒಂದು ಶಂಖನಾದ ಮಾಡಿದ್ರಿಂದ ಸಮಗ್ರ ದ್ವಾರಕೆಯಲ್ಲಿರೋ ಜನಕ್ಕೆ
ಭಯ ಹೋಯ್ತು ಅಂದ್ರೆ ಎಲ್ಲರಿಗೂ ಆ ಶಬ್ದ ಕೇಳ್ತು ಅಂತ ಅರ್ಥ. ಅಷ್ಟು ದ್ವಾರಕ್ಕೆ ಇಲ್ಲಿರುವಂತಹ ಪ್ರತಿಯೊಂದು ಕಡೆನೂ ಎಲ್ಲ ಜನರಿಗೂ ಆ ಶಂಖನಾದ ಕಿವಿಗೆ ಬಿತ್ತು ಅಂತ ಅರ್ಥ. ಇಷ್ಟಾದ್ಮೇಲೆ ಈಗ ಮುಂದಿನ ಶ್ಲೋಕದಲ್ಲಿ ವರ್ಣಿಸುವಂತ ಸುಂದರ ವಿಷಯ ಏನು ಅಂದ್ರೆ, ಕೃಷ್ಣ ತಾನು ಶಂಖವನ್ನ ಹಿಡ್ಕೊಂಡ, ಕೈನಲ್ಲಿ ಆ ಪಾಂಚಜನ್ಯ ಶಂಖವನ್ನ ಹಿಡ್ಕೊಂಡು ತಾನು ಶಂಖನಾದ ಮಾಡ್ದ, ಅಂದ್ರೆ ಶಬ್ದವನ್ನ ಮಾಡ್ದ. ಅದ್ ಹೇಗ್ ಕಾಣ್ತಾ ಇತ್ತು ಅನ್ನೋದರ ವರ್ಣನೆಯನ್ನ ಮಾಡ್ತಾರೆ, ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಕೃಷ್ಣ ತನ್ನ ಕೈಯಲ್ಲಿ ಶಂಖವನ್ನ ಹಿಡ್ಕೊಂಡು ತಾನು ಬಾಯಿ ಹತ್ರ ತಗೊಂಡ್ ಬಂದು ಆ ಶಬ್ದವನ್ನ ಏನು ಆ ಶಂಖದ ಮುಖಾಂತರ ಮಾಡದ, ಇದ್ ಹೇಗಿತ್ತು ಅಂದ್ರೆ ಅದಕ್ಕೆ ಮುಂದಿನ 39ನೆಯ ಶ್ಲೋಕದಲ್ಲಿ ಬರೋ ವಿವರಣೆ. ಸವುಚ್ಚಕಾಶೆ ಧವಲೋದರೋದರೋ ಪ್ಯುರುಕ್ರಮಸ್ಯಾಧರ ಶೋಣ ಶೋಣಿಮಾ ದಾಧ್ಮಾಯಮಾನಃ ಕರ ಕಂಜ ಸಂಪುಟೆ ಯಥಾಬ್ಜ ಷಂಡೆ ಕಲಹಂಸವುತ್ ಸ್ವನಃ. ಕೃಷ್ಣ ತಾನು ಕೈಯಲ್ಲಿ ಹಿಡಿದ ಆ ಪಾಂಚಜನ್ಯ ಶಂಖ ಅದು ಹೇಗಿತ್ತು ಅಂದ್ರೆ ಧವಲೋದರ ಅಂತ. ನಮಗ್ ಶಂಖ ಗೊತ್ತೇ ಇದೆ, ಶಂಖದ ಬಣ್ಣ ಬಿಳಿ, ಶಂಖ ಪಾಂಡುರ ಏವ ಅಂತ ಹೇಳೋದಿದೆ, ಅಥವಾ ಪಾಂಡರ ಏವ ಅಂತಾನು ಹೇಳೋದಿದೆ. ಶಂಖದ ಬಣ್ಣ ಅದು ಬಿಳಿ ಬಣ್ಣ. ಅದರ ಮಧ್ಯಭಾಗ ಹೇಗಿರುತ್ತೆ, ಶಂಖದ ಮಧ್ಯಭಾಗ ಅದು ಬಿಳಿಯಾಗೇ ಇರುತ್ತೆ, ಅದ್ರಲ್ಲೇನು ಹೊಸದು? ನಿಜ, ವಾಸ್ತವಿಕವಾಗಿ ಶಂಖದ ಪೂರ್ತಿ ಬಣ್ಣ ಬಿಳಿನೇ ಆಗಿತ್ತು. ಅದರ ಮಧ್ಯದ ಉದರ ಭಾಗ ಧವಲ ಉದರ, ಉದರ ಅದರ ಹೊಟ್ಟೆ ಭಾಗ, ಮಧ್ಯದ ಭಾಗ ಏನಿತ್ತು ಅದು ಕೂಡ ಧವಳ, ಅದು ಬೆಳ್ಳಗೆ ಇತ್ತು. ಆದ್ರೆ ಯಾವಾಗ ಈ ಕೃಷ್ಣ ತಾನು ತನ್ನ ಕೈಯಿಂದ ಶಂಖವನ್ನ ಹಿಡಿದ, ಇವನ ಕೈಯ ಕಾಂತಿ ಇದೆಯಲ್ಲ, ಇವನ ಕೈ ಇದು ಕೆಂಪಾಗಿರೋ ಕೈ ಒಂದು ಕೃಷ್ಣನದು, ಅದು ಕಮಲದಂತಹ ಕೆಂಪಾದ ಕೈ. ಆ ಕೆಂಪಾದ ಕೈ ಹಿಡಿದಿರೋದ್ರಿಂದ ಅದ್ ಹೇಗ್ ಕಾಣ್ತಾ ಇತ್ತು ಅಂದ್ರೆ, ಆ ಶಂಖ ಮೊದಲಿಗೆ ಆ ಶಂಖದ ವರ್ಣನೆ ಮಾಡ್ತಾರೆ. ಆ ಶಂಖದ ಮಧ್ಯದಲ್ಲಿ ಆ ಬಿಳಿ ಬಣ್ಣ ಏನಿತ್ತಲ್ಲ, ಆ ಬಿಳಿ ಬಣ್ಣ ಹೊರಟೋಗಿತ್ತಂತೆ. ಈಗ ಯಾಕೆ ಹೊರಟೋಗಿತ್ತು ಅಂದ್ರೆ, ಅವನು ಕೈಯನ್ನ ಆ ಶಂಖದಲ್ಲಿ ಹಿಡಿದಿದ್ರಿಂದ ಕೈಯ ಬಣ್ಣ ಏನಿದೆಯಲ್ಲ, ಆ ಕೈಯ ಬಣ್ಣ ಆ ಶಂಖದ ಒಳಗಡೆ ಕಾಣ್ತಾ ಇತ್ತ ಅಂದ್ರೆ ಇಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ತಾನು ತನ್ನ ಕೋಮಲವಾದ ಕೈ ಏನಿದೆ ಆ ಕೈಯೇ ಕಮಲದಂತೆ, ಆ ಎರಡು ಕೈಗಳಿಂದ ಶಂಖ ಹಿಡಿದಿದ್ದಾನೆ. ಆ ಎರಡು ಕೈ ಅದು ಪೂರ್ತಿ ಕೆಂಪಾಗಿರುವಂತಹ ಕೈ, ಮಧ್ಯದಲ್ಲಿ ಶಂಖ ಹಿಡ್ಕೊಂಡ. ಶಂಖದ ಮಧ್ಯದಲ್ಲಿರೋ ಬಣ್ಣ ಅದು ಬಿಳಿಯಾಗೆ ಕಾಣ್ಬೇಕಾಗಿತ್ತು, ಆದ್ರೆ ಬಾಯಿ ಹತ್ರ ಬಂತಲ್ಲ, ತುಟಿ ಹತ್ರ ಬಂತಲ್ಲ, ಆದ್ರಿಂದ ಆ ತುಟಿಯಲ್ಲಿರುವಂತಹ ಕೆಂಪು ಬಣ್ಣ ಇತ್ತಲ್ಲ, ಆ ಕೆಂಪು ಬಣ್ಣದಿಂದ ಶಂಖದ ಮಧ್ಯಭಾಗ ಬಿಳಿಯಾಗಿದ್ದು ಅದು ಕೆಂಪಾಗಿ ಕಾಣ್ತಾ ಇತ್ತಂತೆ. ಅಂದ್ರೆ ಅಷ್ಟು ಸುಂದರವಾದ ಅವನ ಆ ತುಟಿ ಪ್ರದೇಶವನ್ನ ವರ್ಣಿಸ್ತಾ ಇದ್ದಾರೆ. ಹತ್ತಕ್ ಬಂದ ಶಂಖದ ಬಿಳಿ ಬಣ್ಣನು ಸಹಜವಾಗಿ ಭಗವಂತನ ಜೊತೆಗೆ ಸೇರಿದಾಗ ಆ ಪ್ರತಿಫಲನ ಆಗುವಂತೆ ಆ ಶಂಖದಲ್ಲಿ ಆ ಮಧ್ಯದ ಭಾಗದಲ್ಲಿ ಬಿಳಿ ಬಣ್ಣ ಹೊರಟೋಗಿ ಅದು ಕೆಂಪಾಗಿ ಆ ಶಂಖ ಕಾಣ್ತಾ ಇದೆ ಅಂತ ಅಷ್ಟು ವರ್ಣನೆ ಮಾಡಿದ್ರು. ಸರಿ, ಇದೆಲ್ಲ ಆದ್ಮೇಲೆ ನಿಜವಾಗ ಆ ಶಂಖ ಹೇಗಿತ್ತು ಅಂದ್ರೆ, ಧ್ವನಿ ಮೊಳಗಿಸ್ತಾ ಇತ್ತಲ್ಲ, ಶಂಖದಿಂದ ಧ್ವನಿ ಬರ್ತಾ ಇದೆ. ಇದ್ ಹೇಗ್ ಕಾಣ್ತಾ ಇತ್ತು ಅಂದ್ರೆ, ಒಂದು ಕಮಲದ ತೋಟ, ಕಮಲದ ವನ, ಸುತ್ತಲೂ ಕಮಲ ಇದೆಯಂತೆ, ಪೂರ್ತಿ ಕಮಲಗಳಿಂದ ತುಂಬಿಕೊಂಡಿದೆ ಅದು. ಅದರ ಮಧ್ಯಕ್ಕೆ ಮಾತ್ರ ಒಂದು ರಾಜಹಂಸ, ಒಂದು ರಾಜಹಂಸ ಪಕ್ಷಿ, ಬಿಳಿಯಾದ ರಾಜಹಂಸ ಪಕ್ಷಿ ಅದು ಓಡಾಡ್ತಾ ಇದೆಯಂತೆ ಆಚೆ ಈಚೆ ಶಬ್ದ ಮಾಡ್ಕೊಂಡು. ಹಾಗಾದ್ರೆ ಅದನ್ನ ಕಲ್ಪಿಸ್ಕೊಂಡ್ರೆ ಹೇಗೋ ಹಾಗನ್ನಿಸ್ತಾ ಇದೆ ಅಂತ ವೇದವ್ಯಾಸರು ತಾವೇ ತಮ್ಮ ಇನ್ನೊಂದು ರೂಪದ ಕೃಷ್ಣ ರೂಪದ ಈ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದೇನಾಯ್ತು, ಕಮಲದ ವನ, ಪೂರ್ತಿ ಕಮಲದ ಹೂವು ಆಚೆ ಈಚೆ ಸುತ್ತಲೂ ಇದೆ, ಮಧ್ಯಕ್ಕೊಂದು ರಾಜಹಂಸ, ಬಿಳಿಯಾದ ರಾಜಹಂಸ ತಾನು ಶಬ್ದವನ್ನ ಮಾಡ್ತಾ ಇದೆ. ಅದು ಕೂಡ ರಾಜಹಂಸದಲ್ಲಿ ಸ್ವಲ್ಪ ಕೆಂಪುತನ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ? ಸುತ್ತಲೂ ಕಮಲದ ಮಧ್ಯದಲ್ಲಿರೋದ್ರಿಂದ ನಿಜವಾದ ಅದರ ಬಣ್ಣ ಬಿಳಿಯಾಗಿದ್ರು ಸ್ವಲ್ಪ ಕೆಂಪು ಅದರ ಪ್ರಭಾವ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ಭಗವಂತನ ಆ ತುಟಿಯಿಂದಾಗಿ, ಆ ಕೆಂಪಿನಿಂದಾಗಿ ಆ ಶಂಖದ ಮಧ್ಯದಲ್ಲಿ ಕೆಂಪು ಕಾಣ್ತಾ ಇದೆ, ಅದು ಬಿಳಿ ಬಣ್ಣ ಕಾಣ್ತಾ ಇಲ್ಲ. ಆದ್ರೆ ಆ ರಾಜಹಂಸದಂತೆ ಈ ಶಂಖ ಸ್ವಚ್ಛವಾಗಿರೋ ಶಂಖ, ಬಿಳಿಯಾದ ಶಂಖ ಇದೆ. ಸುತ್ತಲೂ ಇವನ ಕೈ ಹಿಡ್ಕೊಂಡಿರೋದೇನಿದೆ ಅದು ಕಮಲದಂತೆ ಇದೆ ಅಂತ. ಹಾಗಾದ್ರೆ ಎರಡು ಕೈಯೇ ಇವನದು ಕಮಲ, ಆ ಕಮಲದ ಮಧ್ಯದಲ್ಲಿ ರಾಜಹಂಸದಂತೆ ಆ ಶಂಖ ಇದೆ. ಅದರ ಶಂಖದ ಮಧ್ಯದ ಭಾಗ ಕೆಂಪಾಗಿ ಕಾಣ್ತಾ ಇರೋ ಉದ್ದೇಶ
ಅವನ ತುಟಿಯ ಬಣ್ಣ ಅಲ್ಲಿ ಕಾಣ್ತಾ ಇದೆ ಅಂತ ಇಷ್ಟು ವರ್ಣಿಸ್ತಾರೆ. ಇದನ್ನ ಕರ ಕಂಜ ಸಂಪುಟ ಅದನ್ನ ಸಂಪುಟಾಕಾರವಾಗಿ ಶಂಖವನ್ನ ಹೇಗೆ ಹಿಡ್ಕೊಂಡು ಎರಡು ಕೈಯಿಂದ ಹಿಡ್ಕೊಂಡಿದ್ದಾನೆ, ಸಂಪುಟ ದಲ್ಲಿ ತಾನು ಹಿಡ್ಕೊಂಡಿದ್ದಾನೆ. ದಾಧ್ವಾಯಮಾನಃ, ಆ ಶಬ್ದ ತುಂಬಾ ಚೆನ್ನಾಗಿದೆ, ಜೋರಾಗಿ ಶಬ್ದ ಬರ್ತಾ ಇದೆ. ಅದ್ ಹೇಗ್ ಕಾಣ್ತಾ ಇದೆ ಅಂದ್ರೆ ಯಥಾ ಅಬ್ಜ ಶಂಡೆ ಕಲಹಂಸ ಉತ್ಸ್ವನಃ. ಕಲಹಂಸ ಅಂದ್ರೆ ರಾಜಹಂಸ ಹೇಗೆ ತಾನು ಶಬ್ದವನ್ನ ಚೆನ್ನಾಗಿ ಮಾಡ್ತಾ, ಅಬ್ಜ ಷಂಡ ಅನ್ನೋ ಶಬ್ದಕ್ಕಿಲ್ಲಿ ಢ ಅಲ್ಲ, ಮಹಾಪ್ರಾಣ ಅಲ್ಲ, ಷಂಡ ಅನ್ನೋ ಶಬ್ದ. ಈ ಶಬ್ದಕ್ಕೆ ಒಂದು ಗುಂಪು, ಸಮೂಹ ಅಂತ ಅರ್ಥ. ಕಮಲದ ಗುಂಪು ಅಂದ್ರೆ ಕಮಲದ ಗುಂಪು ವನ ಇದ್ದಾಗ ಅದರ ಮಧ್ಯದಲ್ಲಿರುವಂತ ಹಂಸ ಪಕ್ಷಿ ಹೇಗೆ ಶಬ್ದ ಮಾಡ್ತಾ ಇದೆಯೋ ಆ ರೀತಿ ಇದು ಕಾಣ್ತಾ ಇದೆ ಅವನು ಶಂಖವನ್ನ ಹಿಡಿದಿರೋದು ಅಂತ ಇಲ್ಲಿಗೆ ವರ್ಣನೆ ಮಾಡಿ ಮುಂದಕ್ಕೆ ಪ್ರಜೆಗಳಿಗೆಲ್ಲ ಈ ಈ ಸಂದರ್ಭದಲ್ಲಿ ಕೃಷ್ಣ ಬಂದಾಗ ಏನ್ ಮಾಡಿದ್ರು ಪ್ರಜೆಗಳೆಲ್ಲ ಅಂದ್ರೆ ನಮಗ್ ಗೊತ್ತಿದೆ. ಎಲ್ಲಾ ಪ್ರಜೆಗಳು ಬಂದದ್ದು ಒಂದು ಉದ್ದೇಶ, ಅಬ್ಬಾ ಇವತ್ತು ನಮಗ್ ಭಯ ಹೋಯ್ತು, ಇನ್ನು ನಮಗ್ ರಕ್ಷಣೆ ಸಿಕ್ತು ಅಂತ. ಬರ್ಬೇಕಾದ್ರೆ ಅವರ ಮುಖ ಭಾವನೆ ಹೇಗಿತ್ತು, ಅವರು ಬಂದು ಏನ್ ಮಾಡಿದ್ರು, ಅವರು ಸ್ತೋತ್ರ ಮಾಡ್ತಾರೆ, ಎಷ್ಟು ಅರ್ಪಣೆ ಮಾಡ್ತಾರೆ, ಹೀಗೆ ಹಲವು ವಿಷಯಗಳಿದೆ. ಅವ್ರು ಸ್ತೋತ್ರ ಮಾಡೋ ಬಗೆ ಹೇಗೆ, ಮತ್ತೆ ಕೌರವ ಸ್ತ್ರೀಯರೆಲ್ಲ ಒಂದ್ ರೀತಿ ಸ್ತೋತ್ರ ಮಾಡಿದ್ರೆ ಈ ದ್ವಾರಕೆಯ ಜನರೆಲ್ಲ ಹೇಗ್ ಸ್ತೋತ್ರ ಮಾಡ್ತಾರೆ ಕೃಷ್ಣನನ್ನ ಅಂತ ಮುಂದಕ್ಕೆ ವಿವರಣೆ ಮಾಡ್ತಾರೆ. ಆ ಎಲ್ಲ ವಿಷಯಗಳನ್ನ ಇಂದಿನ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಅಂತರ್ಗತ ಮೂಲಕ ಗೋಪಾಲ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಆಚಾರ್ಯ ಹರಿ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ.